ಭಾರಿ ಖುಷಿ ಅನ್ಸದ. ಆ ಹುಡ್ರ ನಗದು ಅಳದು ದನಿ ಕೇಳ್ಕೊಂತ ಓಡಾಡಿದೆ ಅಂದ್ರೆ ಎಂಥ ಖುಷಿ ಅನ್ನೋದು ಮನಸ್ಸಿಗೆ. ಎರಡು ಊರಿಗೆ ಹೋದಾಗಿದ್ದನ ಬೇಜಾರಾಗ್ಬಿಟ್ಟತಿ. ಹೆಂಗೆ ಹೊತ್ತು ಕಳಿಬೇಕಪ್ಪ ನಂಗಾಗೈತೆ ನನಗರ. ಸುಮ್ಮಿ ಅದೇ ಇಲ್ಲ ಮನ್ಯಾಗ ಅದನ್ ಬಾರ ಲಲ್ತಕ. ಯಾಕಲ್ಲಿ ಏನಾಯ್ತು ಮಕ್ಕ ಏನನ್ನ ಸಪ್ ಮಾಡಿಕೆ ನಿಂತಿಯಲ್ಲ? ಯಾಕೆ ಇಲ್ಲಿ ಬಿಡ ಲಲ್ತಕ, ಹುಡುಗರು ಊರಿಗೆ ಹೋದ್ವಲ್ಲ ಹಂಗಾಗಿ ಬೇಜಾರಾತು. ಮತ್ತು ಅವ್ರ ಮಕ್ಕಳು ಅವ್ರ ಮನೆಗೆ ಕಳ್ಸಕ್ಕೆ ಬೇಕಲ್ವ, ಬೇಡ ಅಂತಂದು ನಮ್ಮ ಮನೆಗೆ ಇಟ್ಕೊಳಕ್ಕಾಗಲ್ಲ. ಹೌದನಾ? ಏನಾಯ್ತು ಬಿಡು, ಮತ್ತು ಅವು ನಮ್ಮ ಮಾಡೋ ಕರ್ತವ್ಯ ಇರ್ತೈತೆ. 3-4 ತಿಂಗಳ ದಿನ ಮಾಡ್ತೇವೆ. ಅವು ಹುಡುಗರು ಕೈಯ ಬಾಯಾಗ ಆಡಿರ್ತಾವಲ್ಲ, ಹಂಗಾಗಿ ನಮಗೆ ಬೇಜಾರು ಅನಿಸ್ತೈತೆ. ಮತ್ತು ಊರಿಗೆ ಹೋದ್ವು ಅನ್ನೋತಿನ ಅಷ್ಟು ನೆನಪಾತು ಅಂದ್ರೆ ಊರಿಗೆ ಹೋಗಿ ನೋಡ್ಕೊಂಬರ್ಬೇಕಿಲ್ಲ? ಬೇಡವಾ, ಮೊನ್ನೆರ ಹೋಗ್ಯಾರ ಊರಿಗೆ. ತಿರುಗ ಅವ್ರ ಅತ್ತೆ ಏನಾರ ಅನ್ಕಂದ್ರೆ ಏನು ಮಾಡ್ಬೇಕು? ಅದು ವಿಡಿಯೋ ಕಾಲ್ ಮಾಡಿರ್ತಾರ, ಅದ್ರ ತೋರಿಸ್ತಾರ ಹುಡುಗರನ್ನ. ಇವ ನೋಡ್ಬಿ ಹೆಂಗೆ ಆಡಕತ್ತಾನ ಅಂತಂದು ಅಂತಿರ್ತಾಳೆ ಆಕಿ. ಹೌದನ? ಅದು ಒಂದು ಬೇಸಾಗೈತೆ ನೋಡವ. ಏನಾರ ಆಗಲಿ ಎಷ್ಟರ ದೂರ ಇರುವಲ್ಬೇಕ ವಿಡಿಯೋ ಕಾಲ್ ಮಾಡ್ಕೊಂಬಿಟ್ರೆ ಇದರ ಬದ್ರ ಕುಂತು ಮಾತಾಡ್ತೇವೆ ನಂಗೆ ಅನಿಸ್ತೈತಿ. ಹ್ಞೂನಲ್ಲ ಅಲ್ತಕ್ಕ, ಅದ್ರಾಗ ನೋಡ್ತಾನೆ ಅಂತೇಳಿ ಒಂಚೂರು ಮನಸ್ಸಿಗೆ ಸಮಾಧಾನ ಆಕತಿ. ಇಲ್ಲ ಅಂದ್ರೆ ಹೋಗ ಇವ ಮನ್ಯಾಗ ನಿಲ್ಲಂಗೆ ಅನಿಸೋಲ್ದು, ಕುತಿ ಕೈ ಹಾಕಿ ದುಡ್ದಂಗೆ ಅನ್ಸಕತ್ತೈತೆ ನನಗಂತೂ. ನಂದು ಹಂಗೆ ಇದ್ದದ್ದ ಬಿಡಲ್ಲ ಅಲ್ತಕ್ಕ. ಯಾಕೆ ಒಳ್ಳೆ ಬಂದಲ್ಲ? ನನಗೆ ಗೊತ್ತಿತ್ತಲೇ ನೀನು ನೆನಪರಿ ಅನ್ನೋದು, ಅದಕ್ಕೆ ಬಂದೆ. ನಾನು ತಡಿ ಮಾತಾಡಿಸಿ ಹೇಳುವನ ಬರ್ತಾಳೆ ಆಕಿ ಕೇಳೋಣ ಅಂತೇಳಿ. ಮತ್ತು ಸಂಘದ ರೊಕ್ಕ ಕಟ್ಟಕ್ಕೆ ಹೋಗೋಣ ಬೇಡ? ಮತ್ತು ರೊಕ್ಕ ನೋಡಿದ್ರೆ ನನಗೆ ಬೇಕು ಈ ತಿಂಗಳ ಅಂತಂದು ಅಂದಿದ್ದಿ. ಸರ್ ನೋಡಿದ್ರೆ ಬರ್ರಿ ಎಲ್ಲರೂ ಸಹಿ ಮಾಡಿದ್ರೆ ಕೊಡ್ತೇವೆ ಅಂತ ಅವ್ರು ಅಂದಾರ. ಮತ್ತು ಬೇಕಾ ಬೇಡ ನೀನು ರೊಕ್ಕ? ಬೇಕಲ್ಲ ಅಲ್ತಕ್ಕ, ಮನ್ಯಾಗ ಮದುವೆ ಐತಿ, ತೀರಾ ಕೈಯ ರೊಕ್ಕ ಇಲ್ಲದ್ರೆ ಹಂಗೆ ಪಾಪಕ್ಕೆ ಭಾಗ್ಯವನ ಮೇಲೆ ಹಾಕಿ ಕೈ ಬಿಟ್ರೆ ಹಾಕಿರಿ ಏನು ಮಾಡಕ್ಕೆ? ಅವ್ರ ಅಣ್ಣನ ನೆಮ್ಕಿಂದ ಹಾಕೊಂತಾಳ, ರೊಕ್ಕ ಇಲ್ಲ ಅನ್ನೋಕ್ಕಾಗಂಗಿಲ್ಲವ. ಅದಕ್ಕೆ ಆದಂಗಾಗಲಿ, ತೀರಾ ನಮ್ದು ಇನ್ನೊಂದು ಮಗಳಿದ್ರೆ ಮಾಡಂಗಿಲ್ಲೇನ ಅಂತಂದು ಆ ಲೆಕ್ಕಕ್ಕೆ ಬಂದುಬಿಟ್ಟೆ ನೋಡಿ. ನಾನಂತೂ ಕೈಯಲ್ಲಿ ಎಷ್ಟು ಆಕತ್ತೆ ಅಷ್ಟು ಸಾಧ್ಯ ಅದಷ್ಟು ಖರ್ಚು ಮಾಡಿ ಮದುವೆ ಮಾಡಿ ಕಳಿಸಿದ್ರ ಆತಂತಂದು. ಬೇಕವ ನಿಂದೊಂದಿಷ್ಟು ಆಕೆ ಶಾರಕೊಂದೊಂದಿಷ್ಟು ಇಬ್ಬರದ್ದು ನಾನ ತಗೊಂತಾನೆ, ನಾನ ಕಟ್ಕೊಂಡು ಹೋಗ್ತಾನೆ. ನಿಮ್ಮನ್ನೇನು ಕಾಡಂಗಿಲ್ಲ. ಆಗಲಿ ತಗೊಳ, ಯಾರು ಬೇಡ ಅಂದಾರ? ನೀ ತಗೊಂಡ್ರೆ ನೀ ಕಟ್ತಿದ್ದಿ, ಪಾಪ ನಮ್ಮನ್ನ ಯಾಕೆ ಕಾಡ್ತಿದ್ದಿ ಅಂದಂಗೆ. ಎಷ್ಟು ದಿನ ಉಳಿತು ಮದುವೆಗಿನ್ನ? ಅಯ್ಯ ಚಲೋ ಆತ್ಬಿಡು, ಲಲ್ತೆಕ್ನ ಇಲ್ಲೇ ಅದಾಳ. ಅವ್ರ ಮನೆಗೆ ಒಮ್ಮೆ ಹೋಗೋದು ತಪ್ಪು ನೋಡು ನಂದು. ಯಾಕೆ ಏನು ಕೆಲಸ ಇತ್ತು ನಮ್ಮನೆ ಬರೋ ಅಂತದು? ಏನಿಲ್ಲವಾ, ಮತ್ತು ಸಂಗದ ಸರ್ ಇನ್ನೂ ಯಾವಾಗ ಬರ್ತಾರ ಏನು? ನನಗೆ ನೋಡಿದ್ರೆ ಅರ್ಜೆಂಟ್ ಐತಿ. ನಮ್ಮ ತವ್ರ ಮನೆ ಕಡೆಗೆ ಯಾರ ನಮ್ಮ ಸಂಬಂಧಿಕರು ಭಾಳ ಹತ್ತಿರದರ ಅಲ್ಲ ದೂರದರ ಅಲ್ಲ, ಅವರು ತೀರ್ಕೊಂಡಾರ. ಅದಕ್ಕೆ ಮಣ್ಣಿಗೆ ಹೊಂಟಾನೆ ನಾನು. ಮತ್ತು ಸರ್ ಇನ್ನೂ ಎಟತಿ ಬರ್ತಾನೆ ಏನೋ. ಅವ್ನು ಬಂದು ರೊಕ್ಕ ಎಲ್ಲ ಇಸ್ಕೊಂಡು ಎಲ್ಲ ಮಾಡಿ ಸಹಿ ಮಾಡಿಸ್ಕೊಳ ತನಕಂದ್ರೆ ಅಲ್ಲಿ ಮಣ್ಣು ಆಗಿ ಹೋಗತ್ತೆ ಯವ್ವ. ಅದಕ್ಕೆ ನಾ ಹೊಂಟಾನಿ, ಏನೇನು ತಪ್ಪು ತಿಳ್ಕೊಬೇಡ್ರಿ. ಮುಂದಿನ ವಾರ ಸಹಿ ಮಾಡ್ತಂತಾಗ ನಾನು. ತಗೊಳ್ಳಲಿ, ಇದು ನಮ್ದು ಈ ವಾರದ ರೊಕ್ಕ. ಹಂಗೆ ನಿನಗೆ ಮನೆ ತರಕಾರಿದ ರೊಕ್ಕ ಕೊಡ್ಬೇಕಿತ್ತಲ್ಲ, ಅದನ್ನು ಐತೆ ನೋಡಿದ್ರಾಗ. ಅಲ್ಲ ಅದು ಇರುವಲ್ದಕ್ಕ, ಹಿಂಗಂದ್ರೆ ಹೆಂಗೆ? ನಮಗೆ ಅವಸರ ಐತಿ, ತೀರಾ ಮನೆ ಮದುವೆ ಐತಿ, ಹೆಂಗೆ ಮಾಡ್ತಿರಲ್ಲ? ಮಣ್ಣೆ ಬೇಕಾದ್ರೆ ನಿನ್ನ ಗಂಡನ ಕಳಿಸ್ಬೇಕವ, ಇಲ್ಲ ಯಾರನ್ನಾರ ನಿಮ್ಮ ಮನೆಗೆ ಹಿರಿಯರ್ನ ಯಾರನ್ನಾರು ಒಬ್ಬರನ್ನ ಕಳಿಸಿ ಕೈ ಬಿಡ್ಬೇಕು. ಇಂಥ ಟೈಮ್ನಾಗ ಕೈ ಕೊಟ್ರೆ ಹೆಂಗೆ ಮಾಡ್ಬೇಕು ಹೇಳಿ? ನಾವು ಏನೋ ನೆಚ್ಕೊಂಡಿರ್ತೇವೆ, ಬರ್ತಾವೆ ರೊಕ್ಕ ಕೊಡು ಅಂತಂದು. ಹಿಂಗೆ ಮಾಡಿದ್ರೆ ಹೆಂಗೆ ಹೇಳಿ ನೀವು ಓಣೆನರಾಗಿ? ಅಲ್ಲ ಸುಮ್ಮಿ, ನೀ ಹೇಳೋದು ನೋಡಿ ಹೆಂಗೈತಿ. ನಾ ಏನು ಬೇಕಂತ ಮಾಡಕತ್ತೇನೇನು? ಯಾರಿಗಾರ ಹೇಳಿ ಕೇಳಿ ಸಾಯ್ತಾರೇನು ಅವ್ರೇನಾರ? ಹಿಂಗೆ ಸತ್ತ ನಾವು ಇಂಥ ದಿನ ಸಾಯ್ತೀವಿ ಅಂತಂದು ಏನವ? ಮತ್ತು ಇವೆಲ್ಲ ಅಚಾನಕ ಆಗ ಅಂತಾವು. ಏನು ಮಾಡ್ಬೇಕು? ನನ್ನ ಗಂಡ ಎಲ್ಲಿ ಹೋಗಂಗಿಲ್ಲ, ಭಾರಿ ಹೆದರ್ ಪುಕ್ಲೈತದ. ಹೆಣದ ಮನೆಗೆ ಒಟ್ಟ ಹೋಗಂಗಿಲ್ಲ. ಇನ್ನು ಮನ್ಯಾಗ ಹಿರಿಯರು ಅನ್ನಕರ ಯಾರದಾರ ನಮ್ಮ ಮನ್ಯಾಗ? ನಾನು ಹೋಗ್ಬೇಕು, ಇಲ್ಲ ಅವ ಹೋಗ್ಬೇಕು. ಅವ ಅಂತ ಮಣ್ಣಿಗಂತೂ ಹೋಗಲ್ಲ, ನಾನು ಹೋಗ್ಬೇಕು. ಮತ್ತಿನ್ನೇನು? ಇರ್ಲಿ ತಗ, ಹೋಗಿ ಬಾ. ಪಾಪ ನಿಮಗೆ ನಿಂತ ಹರ್ಕತ್ತಿನ ಕೆಲಸ ಟೈಮ್ ಬಂದತೆ ಅಂತ ಮಾಡಿ ಏನಿಲ್ಲವಾ? ಹಂಗಾಗಿ ನನ್ನ ಹೆಸರು ಸಾಲ ತಗೊಂಡು ಕಟ್ಟಿಗೆ ಅಂತ ಓದಿ ಕಡೆಗೆ ಆಡ್ಕಂತು ನಾನು ಕಟ್ಟಿದೆ. ಯಾವಾಗಾರ ಅವಾಗ ಕೊಡ್ತಾನೆ ಇವಾಗ ಕೊಡ್ತಾನೆ ಅಂತಂದು ಹೇಳಿ ಅವಾಗ ಇಟ್ಟು ಕೊಟ್ಟಂಗೆ ಮಾಡಿ ಮುಟ್ಟಿಸಿ ನೋಡು ಅಂತಂದು ಹೇಳಿ ನಿಂತು ಅಂಥ ಹೊತ್ತಿನಾಗೆಲ್ಲ ನಾವು ಸಹಿ ಮಾಡಿರ್ತೇವೆ. ಈಗ ನಮ್ದು ಹರ್ಕತ್ತೈತಿ ಅಂದಾಗ ನಿನಗೆ ಅರ್ಜೆಂಟ್ ಆಗ್ಬಿಟ್ಟದಲ್ಲ ಹೋಗೋದು. ಇರ್ಲಿ ತಗ, ಹಿಂಗೆ ಇರೋದಲ್ಲ ಟೈಮ್. ಎಲ್ಲರಿಗೂ ಏನು ಹೇಳಿ ಕೇಳಿ ಬರೋದಲ್ಲ. ನಾಳೆ ನಿಂದು ಬರ್ತೈತಲ್ಲ ಅವಾಗ ಹೇಳ್ತೇನೆ. ಬೇಜಾರು ಮಾಡ್ಕೊಬೇಡಲ್ಲ ಸುಮ್ಮಿ, ನಾನು ಬೇಕಂತ ಹೇಳಕತ್ತಿಲ್ಲ. ಖರೆ ಅಂದ್ರನ ಅಷ್ಟಕ್ಕನ ರೊಕ್ಕರ ಎದಕ್ಕೆ ಬೇಕು ನಿಮ್ಗೆ? ಎಲ್ಲ ಮುದ್ಕೋಕನ ಗಂಡ ಮಾಡಾಕತ್ತೇನಂತ ಖರ್ಚು. ನಿಮ್ದು ಏನೈತಿ? ನೆಟ್ಟಿಗೆ ಮದುಮಗಳು ಆಟ ಕರ್ಕೊಂಡು ಹೋಗಿ ಅಡಕೆ ಕಾಳು ಹಾಕಿ ಅವ್ರ ಮನೆ ಬಿಟ್ಟು ಬಂದುಬಿಟ್ರೆ ಮುಗಿದು ಹೋತವ. ಅಂತಂದ್ರೆ ನೀ ರೊಕ್ಕ 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 ಅನ್ನಕತ್ತಿಯಲ್ಲ. ಏನು ರೊಕ್ಕ ತಗೊಂಡೇನ್ರ ಬೆಳ್ಳಿ ಬಂಗಾರ ಮಾಡಿಸ್ಕೊಳಕ್ಕಿದೆಯೇ ನೀನು? ಏನು ಹೇಳಕತ್ತಿಲ್ಲ ಖುಷಿ ನೀನು? ನಿನಗೆ ಹೇಳಿದ್ರು ಎಲ್ಲ ಅವ್ರು ಖರ್ಚು ಮಾಡಕತ್ತಾರ ಅಂತಂದು? ಹೆಂಗೆ ಗೊತ್ತಾಯ್ತು ನಿನಗೆ ವಿಚಾರ ಇದು? ಯಾಕಲೆ ಅಷ್ಟೇ ಕರಗ ಬೆರಗ ಕೇಳ್ತಿದ್ದಿ? ಇಡೇ ಊರ ಮಂದಿಗೆ ಗೊತ್ತೈತವ ಈ ವಿಚಾರ. ನೀನೇನು ಯಾರಿಗೆ ಗೊತ್ತೇ ಇಲ್ಲ ಅಂತ ಮಾಡಿ ಏನು? ಇವು ಹೂಸ್ಬಿಟ್ರೆ ನಾರ್ದಂಗೆ ಇರ್ತೈತೇನ? ನಾರೇ ನಾರ್ತೈತಿ, ಎಲ್ಲರಿಗೂ ಮೂಗು ಬಡ್ದ ಬಿಡತೈತಿ ವಿಚಾರ. ಹಂಗೆ ಕಿವಿ ಬಡ್ದೈತಿ. ಇದನ್ನು ಏನು ಮುಚ್ಚಿಡ ಅಂತ ಏನು ಅವಶ್ಯ ಇಲ್ಲ ತಗ. ಅಂದ್ರೆ ಎಲ್ಲ ಎಲ್ಲ ಸಮಾಚಾರನೂ ಗೊತ್ತಾಗೈತೆ ನಿಮಗೆ? ಹ್ಞೂ, ಎಲ್ಲ ಸಮಾಚಾರ ಗೊತ್ತಾಗೈತಿ, ಎಲ್ಲದು ಗೊತ್ತಾಗೈತಿ. ಊರನ್ನರಿಗೆಲ್ಲ ಗೊತ್ತೈತಿ. ಆದ್ರೆ ಮುದುಕ ಒಬ್ಬಕ್ಕೆ ಗೊತ್ತಿಲ್ಲ ನೋಡೋದು. ಅಯ್ಯೋ ನನ್ನ ಹಣೆ ಬಾರ ಗಣೆ ಚೌತಿ, ಏನು ಕರ್ಮವ ಇದು? ಮುದುಕ ಗೊತ್ತಾತಂದ್ರೆ ಮುಗೀತು, ಮದುವೆನ ನಿಲ್ಲಿಸ್ತಾಳಕ್ಕೆ. ಅಯ್ಯೋ
ಮದುವೆ ಮಾಡ್ಕೊಳಕಂತ ಫಿಕ್ಸ್ ಮಾಡಿದ ಹುಡುಗಿನ ಮದುವೆ ಮಾಡ್ಕೊಂಡಿಲ್ಲ ಅಂತಂದು ಗೊತ್ತಾತಂದ್ರೆ ಏನೋ ಬೈತ್ ಬಿಡೋ ಹುಡುಗಿಗೆ ಏನಾರು ತೊಂದರೆ ಐತ್ ಬಿಡೋ ಅಂತ ತಿಳ್ಕೊಳಂಗಿಲ್ಲ. ಮತ್ತೆಲ್ಲರ ಕೊಟ್ಟು ಮಾಡೋದು ಭಾರಿ ಕಷ್ಟ ಐತವ ಯವ್ವ. ಮುಂದೆ ಹೆಂಗೆ ಮಾಡ್ಬೇಕಾತ? ಹೆಂಗೆ ಮಾಡ್ಬೇಕಾತ? ಸಮಾಧಾನ ಮಾಡ್ಕೊಳ್ಳಲ್ಲ ಸುಮ್ಮನೆ ನೋಡಂತಡಿ. ಆಕೆಯಾಗಿ ಬಂದು ನಮ್ಮನ್ನು ಕೇಳೋ ತನಕ ನಾವು ಏನು ಮಾತಾಡೋದು ಬೇಡ. ಅಷ್ಟಕ್ಕೆ ಈ ಪುಸ್ಸಿಗೆ ಎಲ್ಲ ಸಮಾಚಾರ ಹೇಳಿದಾರೆ ಯಾರು ಅಂತ ಕೇಳೋದನ್ ಮೊದ್ಲು. ಇದನ್ನೆಲ್ಲ ಬೈಲ್ ಮಾಡಕತ್ತಿರಾರ ಯಾರು? ಕರೆ ಹೇಳಲ್ಲ ಪುಸ್ಸಿ, ನಿನಗೆ ಯಾರು ಇದನ್ನೆಲ್ಲ ಹೇಳಿದ್ದೆ? ಇಲ್ಲವಾ ಯವ್ವ, ನಾನಂತ ಹೇಳಲ್ ತೆಗಿ. ಮತ್ತು ಆಕೆ ಹೋಗಿ ಅಲ್ಲಿ ಹೇಳಿದ್ಲು, ಈಗ ಹೋಗಿ ಇಲ್ಲಿ ಹೇಳಿದ್ಲು. ಕಾಳು ಹಂಗೆ ಬೋಳು ಹಿಂಗೆ ಅಂತ ನನಗೆ ಎದಕ್ಕೆ ಬೇಕವ ಯವ್ವ? ನಾನು ಯಾವ ಸುದ್ದಿಕ್ಕೆ ಅಲ್ಲಿ ನೋಡು, ಏನೋ ನನ್ನ ಕಿವಿ ಬಿದ್ದಿದ್ದ ಸಮಾಚಾರ ನೀವು ರೊಕ್ಕ ರೊಕ್ಕ ಅಂತಂದು ಬಡ್ದಾಡಕತ್ತಿದ್ರಲ್ಲ, ಅದಕ್ಕೆ ಹೇಳಿದೆ ಅಷ್ಟೆ. ನನಗಂತೂ ಹೇಮಿ ಏನೇನು ಹೇಳಿಲ್ಲ. ಓಹೋ, ಇದೆಲ್ಲ ಹೇಮಿ ಕೆಲಸನಾ? ಹೌದು, ಹೇಮಿ ಕಿವಿಗೆ ಹೆಂಗೆ ಬಿತ್ತು ಪತ್ತೆ ಹಚ್ಬೇಕಲ್ಲ ಇದನ್ನ. ಹಾಂ, ಮೊದ್ಲೇಕಿನ ಕಳಿಸ್ತಾನೆ, ಆಮೇಲೆ ಅದ್ರ ಬಗ್ಗೆ ವಿಚಾರ ಮಾಡ್ತೀನಿ. ಸರಿ ತಗ, ರೊಕ್ಕ ಕೊಡು, ಈಗ ನೋಡ್ತೀವಿ. ಸಹಿ ಮಾಡಕ್ಕೆ ಬೇಕಂದ್ರೆ ನಾಳೆನ ಬರಕ್ಕೆ ಹೇಳ್ತೇವೆ ಅಂತ ಸರ್ಗೆ. ಹೆಂಗಾರ ಮಾಡಿ ನಾಳೆ ಒಂದಿನ ಅಡ್ಜಸ್ಟ್ ಮಾಡ್ಕೊಂಡು ಬರ್ರಿ ಸರ ಅಂತಂದು. ಇಲ್ಲಾಂದ್ರೆ ನೀನು ಅಲ್ಲಿ ಹೋಗಿ ಆಫೀಸ್ಗೆ ಹೋಗಿ ನಾನು ಕರ್ಕೊಂಡು ಹೋಗ್ತಾನೆ, ಸಹಿ ಮಾಡಿ ಬರುವಂತೆ ಅಂತ. ಸರಿ ತಗ, ಹಂಗೆ ಮಾಡಿದ್ರ ತಂಗಾರ ಬರಲೇ ನಾನು. ನೋಡಿದೆ ಅಲ್ತಕ್ಕ? ಹಾಂ, ಎಲ್ಲರೂ ನಿನ್ನಂಗೆ ನನ್ನಂಗೆ ಇರಲ್ಲ ಬಿಡ. ನೋಡ್ತಿಲ್ಲ, ನಾನು ನೀನು ಶರಕ 3 ಮಂದಿ ಬಿಟ್ಟು ಈ ವಿಚಾರನ ಗೊತ್ತಾಗಿದ್ದಿಲ್ಲ. ಆ ಹೇಮಿಗೆ ಯಾರು ಹೇಳಿದಾರ? ಹಾಂ, ನೀನು ಹೇಳಿರಲ್ಲ, ನಾನಂತೂ ಮೊದಲೇ ಹೇಳಲ್ಲ. ಇದನ್ನ ಶಾರಾವನ್ನ ಹೇಳಾಳ್ಬಿಡ, ಬರೋಬ್ಬರಿ ಗೊತ್ತಾತ್ ನನಗೆ. ನೋಡು, ಆಕೆ ಸುದ್ದಿ ಬಂದಾಗ ಆಕೆ ಕಿವಿಗೆ ಮುಟ್ಟ ಕೊಡಲಿಲ್ಲ. ನಾವ ನಿರ್ಧಾರ ಮಾಡಿ ಆಕೆ ಗಂಡ ಅಂತವಲ್ಲ ಹಂಗೆ ಹಿಂಗೆ ನಾವ ಆಕೆ ಪರವಾಗಿ ಮಾತಾಡಿ ಇವತ್ತಿಗೆ ಆಕೆ ಕಿವಿಗೆ ಹಾಕಿಲ್ಲ. ನಾವು ಹಿಂಗೆ ಒಂದು ಆತು ಸಮಾಚಾರ, ಹಿಂಗೆ ಒಂದು ಪಂಚಾಯತ್ ಆತು ಅನ್ನೋದು ಅಂತದ್ ನೋಡು. ಈಕಿನ ಮಾಡಿ ಆಡ್ಬಿಡ, ನನಗೆ ಪಕ್ಕ ಗೊತ್ತಾತು ಶಾರಾವಂದ ಇದೆಲ್ಲ ಕೆಲಸ. ಇಲ್ಲಿ ಬಿಡ್ಲಿ, ನನಗೇನ ಹಂಗೆ ಅನಿಸೋಲ್ದವ. ಪಾಪ ಅಂತದೆಲ್ಲ ಮಾಡೋದಲ್ಲ ಬಿಡ. ಅದು ಶಾರಾವ ಒಡ ಮಾತಾಡ್ತೈತಾಟ. ಇದ್ರ ಏನಾರು ಸಿಟ್ಟು ಬಂದ್ರೆ ಒಂದು ಬೈತೈತಿ, ನಾ ಸುಮ್ಮನೆ ಆಗ್ಬಿಡ್ತಾಳ. ಹಂಗೆ ಇಲ್ಲಿದಲ್ಲಿ ಅಲ್ಲದಲ್ಲಿ ಮಾಡಕ್ಕೆ ಅಲ್ಬಿಡ ಆಕಿ. ನಾವೇನು ಇವತ್ತು ನಿನ್ನಿಂದ ನೋಡಕತ್ತೇವೆ ನಕ್ಕಿನ. ಹಂಗೆ ನಂಬಿಕೆ ಒಂದೇ ಸ್ವಲ್ಪ ಕಳ್ಕೊಬಾರ್ದಲ್ಲೇ. ಹೋಗಲ್ತಕ್ಕ, ನಿನಗೇನು ಮೋಸ ಪಾಸ ಮಾಡಿಲ್ಲಲ್ಲ ಆಕೆ, ಹಂಗಾಗಿ ಏನು ಅನಿಸ್ವಲ್ದು. ಏಟ ಆಗಲಿ ನಿಮ್ಮ ಮನೆಗೆ ಅಕ್ಕಿಗೆ ಭಾರಿ ಹೊಂದಿಕಿದಾಗ. ನಿಮ್ಮ ಕಾಯಿ ಮುದುಕಿಗೆ ಶಾರಾವ ಅಂದ್ರೆ ಭಾರಿ ಒಬ್ರಿಗೊಬ್ರು ಅತ್ಯಂತ ಅದಾರ ಅವರು. ಹಂಗಾಗಿ ನನ್ನ ಮೇಲೆ ಏನಾರ ಮಸ್ಲತ್ ಮಾಡಿರ್ಬೇಕಾಕಿ. ಇಲ್ಲಿ ಬಿಡಲೆ, ಹಂಗೇನು ಇರಾಕಿಲ್ಲ. ಒಂದು ಫೋನ್ ಮಾಡ್ಯಾರ ಕರಿ ಕಡೆ ಮಾತಾಡೋಣ ಇದ್ರನ. ಸುಮ್ಮನೆ ಹಿಂದೆ ಮುಂದೆ ಮಾತಾಡಿದ್ರೆ ಅಂದ್ರೆ ಆಯ್ಕೆ ಒಂದು ತಿಳ್ಕೊಳ್ಳೋದು, ನಾವು ಒಂದು ತಿಳ್ಕೊಳ್ಳೋದು ಆಕತಿ. ಯಾಕದು? ಒಂದು ಫೋನ್ ಮಾಡಿ, ನೀನಾರ ಫೋನ್ ಮಾಡಿ, ಇಲ್ಲ ನಾನಾರ ಫೋನ್ ಮಾಡಿ ಕರಿತೀನಿ. ಬಿಡಲ್ಲ ತಕ, ಅಂತ ಪರ ಆಕಿನ ಕರೆದು ಪಂಚಾಯತಿ ಮಾಡಿ ನೀ ಹೇಳೇನ ನೀ ಕೇಳೇನ ಅಂದು ಅಷ್ಟೆಲ್ಲ ಮಾಡೋ ಮನಸ್ಸನ್ನ ಇಲ್ಲ ನನಗೆ. ಹೋಲ್ಬಿಡು, ಅಷ್ಟಕ್ಕೆ ಕಳ್ಳ ನಾನು ಕಳು ಮಾಡೇನಿ ಅಂತ ಹೇಳಿಲ್ಲ ಒಪ್ಕೊಂತಾನೇನ? ಹಂಗೆ ಅಕ್ಕಿನ ಹೇಳಿದ್ರು ಹೇಳಿಲ್ಲನ ಅಂತಾಳ. ಆಕೆ ಯಾಕೆ ಹ್ಞೂ ಅಂತಾಳ? ಆಕಿಗೆ ಅಷ್ಟು ಸೊಕ್ಕೈತಿ ಅಂದ್ರೆ ನನಗೇನು ತುಸ ಐತಿ ಅಂತ ಮಾಡಿ ಅವ್ರ ಅಪ್ಪನಷ್ಟ ಐತಿ. ನಂದು ಹೊಲ ಹೋದ್ರೆ ಹೋಗ್ಲಿ, ಕಡೆಗೆ ಒತ್ತಿ ಇಟ್ಟು ಬಂದೆ ಅಲ್ಲಿ ಬೀಗರ ಕಡೆಗೆ. ಅದನ್ನ ಅವ್ರಿಗೆ ಮಾರಿ ಇನ್ನಷ್ಟು ರೊಕ್ಕ ತಂದು ನನ್ನ ನಾದಿನಿ ಮಗಳ ಮದುವೆ ಮಾಡ್ತೀನಿ. ನೋಡ್ಕೊಂಡಿರ್ಲಿಕ್ಕೆ ಇಂಥದ ಮಾಡ್ಕೊಂತ ಅಡ್ಡಾಡಕತ್ತಾಳೆ. ನಾ ತೀರಾ ಗೆಳತಿ ಅನ್ನೋದು ನೋಡ್ಲಾರ್ದಂಗೆ. ಬೇಡ ಸುಮ್ಮಿ ಹೇಳಕತ್ತೆ ನೋಡು, ದುಡುಕ್ ಬೇಡ. ಅತಿ ದುಡುಕಿದ ನಿರ್ಧಾರ ಚಲೋ ಅಲ್ಲ. ಸಿಟ್ನಾಗ ಕೊಯ್ಕೊಂಡ್ ಮೂಗು ಆಮೇಲೆ ಬಾ ಅಂದ್ರೆ ಬರ್ತತೇನ? ಯಾಕವ, ಏನಾಯ್ತು? ಈ ನಮ್ನಿ ಸಿಟ್ನಾಗದೆಯಲ್ಲ? ಎಲ್ಲಿ ಬಿಡ್ರಿ ಐತಿರ, ನಾನು ಎಲ್ಲಿ ಸಿಟ್ನಾಗದನಿ? ನಂದೊಟ್ಟು ಹೊರಗೆ ಹೋಗೋದೈತ್ರಿ, ಕೆಲಸ ಐತಿ. ಅಮ್ಮಗ ಗಂಜಿ ಮಾಡಿಟ್ಟೆ ನೋಡ್ರಿ, ಏಟ್ ಕುಡಿತೈತೆ ಅಟ್ ಕುಡಿಸಿ ಕೈ ಬಿಡ್ರಿ. ಅದ ಚಮಚನ ಎದ್ದಕ್ಕೆ ಹೋಗ್ಬೇಡ್ರಿ, ಒಂದು ತಟಗ ವಾಟೆದ ಬೇರೆ ಹಾಕ್ಯಂದು ಕುಡಿಸ್ರಿ. ನಾ ಹೊರಗೆ ಹೋಗಿ ಬರ್ತಾನಂದು. ಸರಿ ತಗೊಳವ, ಹೋಗಿ ಬಾ, ಒಟ್ಟು ಗಡನ ಬಾ. ಇವನ್ ರೊಕ್ಕ ತಗರಿ ಐತೀರ, ನಿಮ್ಗೆ ಗೊತ್ತಿಲ್ಲ ಇಡ್ರಿ. ಆಮೇಲೆ ಬಂದ್ಮೇಲೆ ಇಸ್ಕೊಂತಾನೆ, ಸಂಘಕ್ಕೆ ಕಟ್ಟವೇವು. ಸರ್ ಬಂದ ಅಂದ್ರೆ ಇಸ್ಕೊಂತಾನಂತ. ಸರಿ ತಗೊಳವ. ಲಲ್ತಕ್ಕ, ನನ್ನ ಜೊತೆ ಕೊಟ್ಟು ಬಾರ, ಇಲ್ಲಿ ಕೆಲಸ ಐತಿ. ಎಲ್ಲಿಗೆಲ್ಲಿ? ಮನೆ ಕೆಲಸದವ. ನಮ್ಮಪ್ಪ ನಮ್ಮವ್ವ ಕುಡಿಯೋದಾರ. ಮಧ್ಯಾಹ್ನಕ್ಕೆ ಬಿಸಿ ಅಡುಗೆ ಏನಾರು ಮಾಡ್ಬೇಕು. ಪಾಪ ಅಲ್ಲಿ ಸ್ವಸ್ಥರು ಚಂದಾಗಿ ಅಡುಗೆನ ಮಾಡಿ ನಡಿಲ್ಲ ಅಂತ ನಮ್ಮಪ್ಪಗೆ. ಅದಕ್ಕೆ ಬೆದಾಡಕತ್ತಿದ್ದ ಅವ ಮುಂಜಾನೆ ಬಂದಾಗ. ಮಾಡೋದು ಬಾರ ಇವ, ಯಾರು ಬೇಡ ಅಂತಾರ. ಅಡುಗೆದೇನು ದೊಡ್ಡ ಗೊಡ್ಡುಗುಲಿ ಏನದು ಒಂದು ಅಡುಗೆ ಮಾಡೋದು. ನಾನು ಮಾಡ್ಕೊಡ್ತಾನೆ ಬಾ, ಬೇಕಾರೆ ನನಗೆ ಒಂಚೂರು ಸಹಾಯ ಮಾಡ್ತಾನಂತ. ಗಡ ಬಾ, ನನ್ನ ಜೊತೆ ಹೋಗ್ಬರಣ್ಣ. ನಡಿಯವ, ನೀನಂತೂ ಬಿಡಂಗಿಲ್ಲ. ಎದಕ್ಕೆ ಇಷ್ಟು ಬಿರುಗಾಳ ಹೋದಂಗೆ ಹೋಗ್ಕೊಳ್ಳೋಣ ನಮ್ಮ ಸುಮ್ಮನೆ ಅಂತ. ಕಾಲ ನಾಯಿಗಿರಿನ ಅದೋ ಕಾಣ್ತೈತಿ ಎಲ್ಲ. ಹಂಗೆ ಒಂದು ಹಂತೇಲಿ ನಿಲ್ಲಂಗಲ್ಲ ನೋಡು. ಖಾಲಿ ಚಕ್ರ ಕಟ್ಕೊಂಡು ಅಡ್ಡಾಡಗತ್ತೆ ಅಡ್ಡಾಡ್ತಾಳಂಗ ಗರ 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 ಗರ, ಇಲ್ಲಿಂದ ಅಲ್ಲಿಗೆ ಅಲ್ಲಿಂದ ಇಲ್ಲಿಗೆ. ಒಟ್ಟು ಒಂದು ಹಂತೇಲಿ ನಿಲ್ಬೇಕಂದ್ರೆ ಆಗಂಗಲ್ಲ ನೋಡು. ಯವ್ವ ರೇಣಿ, ಲೇ ರೇಣಿ. ಅಯ್ಯೋ ನಿಮ್ಮವನ ಯಾಕೆ ಎದ್ದು ಬರಕ್ಕೆ ಹೋಗಿದ್ದೆ? ಬಿದ್ದಿದ್ದಿ? ತಡೆ ಬಂದೆ. ಮಕ್ಕಂದಲ್ಲ ಮಕ್ಕಂದು ಬೆನ್ನಾಗ ಗುಳ್ಳು ಬಂದ್ಬಿಟ್ಟವಲ್ಲೇ. ಅದಕ್ಕೆ ಒಂಚೂರು ನೀರು ಹಚ್ಚಿ ಒರೆಸದನ್ ಬೆನ್ನ. ಆತು ಒರೆಸ್ತಾನೆ, ಅದಕ್ಕೆ ನೀ ಯಾಕೆ ಒಬ್ಬಕ್ಕೆ ಎದ್ದು ಬರಕ್ಕೆ ಹೋಗಿದ್ದಿ? ಜೋಲಿ ತಡೆದಾಕತ್ತೇನ? ಮೊದ್ಲ ನೀನು ಎಬ್ಬಿಸ್ಬೇಕು ಕುಂದ್ರಿಸ್ಬೇಕು ಅಂತದ್ರಾಗ ನೀನು ಹಿಂಗೆ ಬಂದಿಯಲ್ಲ. ತೊಳ್ಕೆಂತ ಬಂದೆ ಏನು? ಮಕ್ಕಳಲ್ಲಿ ಹಂಗೆ ತೊಳ್ಕೆ ಅಂತ ಬಂದೆ. ಕಂಬ ಹಿಡ್ಕೊಂಡು ಎದ್ದು ನಿಂತು ನೋಡಿಲ್ಲಿ ಬಂದು. ರೇಣಿ, ನಂದು ಋಣ ಮುಗಿತಲೇ ಇಲ್ಲಿಗೆ. ಆತು,
ಎಲ್ಲರೂ ಚಂದಾಗಿರ್ರಿ. ಆತು ನಾನು ಹೋಗ್ಕನೆ, ಮುಗೀತು ನಂದು ಟೈಮು ಆತವ. ಯವ್ವ ಹಂಗೆಲ್ಲ ಅನ್ಬಾರ್ದು, ನನಗೆ ಬೇಜಾರಾಕತಿ. ನಾನು ಅದನ್ನಲ್ಲ ನೋಡ್ಕೊಂತ ನಿನ್ನ. ಹಾಂ ಹಾಂ, ಏನು ಮಾಡೋದವ, ಬೇಜಾರಾದ್ರೆ ಆಗದಂಗಿದ್ರೂ ಶಿವ ಕರೆದಾಗ ಹೋಗ್ಬೇಕ. ರೇಣಿ ರೇಣಿ, ನನ್ನ ಜೀವ ಇರೋದ್ರಾಗನ ಭಾಗ್ಯ ಮಗಳಿಗೆ ಅಕ್ಕಿ ಕಾಳು ಹಾಕಿಬಿಡ್ತಾನಲ್ಲೇ ಗಡಾನ ಮದುವೆ ಮಾಡಿರವ. ಇವ ನೀ ಮೊದ್ಲು ಮಕ್ಕ ಬಾ, ಮುಂಚೆ ಆರಾಮ್ ಮಾಡು, ಆಮೇಲೆ ಮದುವೆ ಮಾಡೋದು ಬಿಡೋದು ಎಲ್ಲ ಆಮೇಲೆ ನೋಡೋಣಂತ. ಏನು ಅಷ್ಟು ಅವಸರ ಐತಿ ಈಗ? ಮೊದ್ಲು ಉಸುಲು ಹೊರ ಬರುವಲ್ದು ಅಕ್ಕಿ ಕಾಳು ಹಾಕ್ತಾಳಂತ.